ನನ್ನ ಹೆಸರು ರುಕ್ಮಿಣಿ ಅಂತ. ನನ್ನ ಚಾನಲ್ ಹೆಸರು ರುಕ್ಕು ಕುಕ್ಕು ಅಂತ. ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ನೋಡಿ. ನಾನು ಇವಾಗ ಎತ್ತಿನ ಬೇಳೆ ಸಾಂಬಾರನ್ನು ಮಾಡ್ತಿದ್ದೀನಿ. ಇದನ್ನು ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್. ಇದನ್ನು ಮಾಡೋದಕ್ಕೆ ಮೊದಲು ಇದ್ಕಿನ ಬೇಳೆ 1 kg ಇದ್ಕಿನ ಬೇಳೆಯನ್ನು ತೆಗೆದಿಟ್ಕೊಂಡಿದ್ದೇನೆ. ಇದರಲ್ಲಿ 2 ಬದನೆಕಾಯಿ, 2 ಆಲೂಗಡ್ಡೆ ಮತ್ತು 2 ಬೀನ್ಸನ್ನು ಚೆನ್ನಾಗಿ ತೊಳೆದು ಕುಯ್ದು ಇಟ್ಟುಕೊಂಡಿದ್ದೇನೆ. ನಂತರ ಒಂದು ಈ ಗಾತ್ರದ 3 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಂತರ ಒಂದು 5 ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬಾಳೆಮ್ಮ ಚಕ ಮೊದಲಿಗೆ ಸ್ವಲ್ಪ ಬಾಣಲೆಯಲ್ಲಿ 2 ಸ್ಪೂನ್ ಎಣ್ಣೆಯನ್ನು ಹಾಕಿ 2 ಚಕ್ಕೆ 3 ಲವಂಗವ ಎಣ್ಣೆಗೆ ಹಾಕುತ್ತಿದ್ದೇನೆ. ಹಚ್ಚಿಕೊಂಡಿರುವ 3 ಈರುಳ್ಳಿಯನ್ನು ಹಾಕುತ್ತಿದ್ದೇನೆ. ಇನ್ನು 2 ಈರುಳ್ಳಿಯನ್ನು ಒಗ್ಗರಣೆಗೆ ಇಟ್ಟುಕೊಳ್ಳುತ್ತಿದ್ದೇನೆ. ಟೊಮೆಟೊ ಎಲ್ಲವನ್ನು ಹಾಕುತ್ತಿದ್ದೇನೆ. ಇವೆಲ್ಲ ರುಬ್ಬಿಕೊಳ್ಳೋದಕ್ಕೆ ಹುರಿದುಕೊಳ್ಳುವ ಮಸಾಲೆಗಳು. ಸ್ವಲ್ಪ ಹುರಿಗಡಲೆ, ಇವೆಲ್ಲ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ನೋಡಿ ಫ್ರೆಂಡ್ಸ್, ಬೇಯ್ತಾ ಇದೆ. ಇನ್ನೊಂಚೂರು ಬೆಂದರೆ ಇದನ್ನು ತಣ್ಣಗಾಗಲು ಬಿಡಬೇಕು. ನೋಡಿ ಫ್ರೆಂಡ್ಸ್, ಇದಾಗಿದೆ. ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಬನ್ನಿ ಫ್ರೆಂಡ್ಸ್, ಮುಂದಿನ ಪ್ರೊಸೀಜರ್ ನೋಡ್ಕೊಳ್ಳೋಣ. ಮೊದಲಿಗೆ ಕುಕ್ಕರ್ ಕಾಯಲು ಇಡಿ. ನಂತರ ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಸ್ವಲ್ಪ ಎಣ್ಣೆ 2 ಸ್ಪೂನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಎಣ್ಣೆ ಕಾಯಲು ಬಿಡೋಣ. ನಂತರ ಈರುಳ್ಳಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕೋಣ. ಇದು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡೋಣ. ಸರಿಯಾಗಬೇಕು. ನೋಡಿ ಫ್ರೆಂಡ್ಸ್, ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ಒಂದು ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ. ಇವಾಗ ಈರುಳ್ಳಿ ಸ್ವಲ್ಪ ಬೆಂದ ನಂತರ ತರಕಾರಿ ಮತ್ತೀಗ ಇದ್ಕಿನ ಅವರೆಕಾಳು ಹಾಕಬೇಕು. ಚೆನ್ನಾಗಿ ಎಣ್ಣೆ ಹೀರ್ಕೊಳ್ಳುವ ತನಕ ಫ್ರೈ ಮಾಡಿ. ಇವಾಗ ಇದು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡೋಣ. ಫ್ರೈ ಆಗೋ ಅಷ್ಟರಲ್ಲಿ ರುಬ್ಕೊಳ್ಳೋಣ ಬನ್ನಿ. ಇವಾಗ ನಾವು ಬೇಯಿಸಿದ ಮಸಾಲೆ ಆರಿದೆ. ಇವಾಗ ರುಬ್ಬಿಕೊಳ್ಳೋದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಮನೆಯಲ್ಲಿ ಮಾಡಿದ ಸಾಂಬಾರು ಪುಡಿಯನ್ನು ಒಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ನಮ್ಮ ಮನೆಯಲ್ಲಿ 4 ಜನ ಇದ್ದಾರೆ. ಸ್ವಲ್ಪ ಇದು ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿಕೊಳ್ಳೋಣ. ನುಣ್ಣಗೆ ರುಬ್ಬಿಕೊಂಡಿದ್ದೇವೆ. ಇಷ್ಟಾದರೆ ಸಾಕು. ಮಸಾಲೆ ಹಾಕ್ಕೊಂಡಿದ್ದೀವಿ. ಇವಾಗ ಚೆನ್ನಾಗಿ ತಿರುಗಿಸಿ, ಉಪ್ಪು ಹಾಕಿಲ್ಲ, ಇನ್ನು ಹಾಕಬೇಕು. ಇವಾಗ ಇದು ಸ್ವಲ್ಪ ಎಣ್ಣೆ ಬಿಡೋ ತನಕ ಸ್ವಲ್ಪ ಬೇಯಿಸೋಣ. ನೋಡಿ ಫ್ರೆಂಡ್ಸ್, ಇವಾಗ ಆಗಿದೆ ಸ್ವಲ್ಪ. ಇವಾಗ ಇದಕ್ಕೆ ನೀವು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೋದು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಅನ್ನ ಮುದ್ದೆಗಾಗುತ್ತೆ. ಇಲ್ಲ ಇನ್ನು ಸ್ವಲ್ಪ ದಪ್ಪಕ್ಕಿದ್ರೆ ಇಡ್ಲಿ ದೋಸೆ ಮಾಡ್ಕೋಬೋದು. ನೀವು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಮತ್ತೀಗ ಸಾಂಬಾರು ಪುಡಿ ನೀವು ಮನೆಯದೇ ಹಾಕಬೇಕಂತ ಏನಿಲ್ಲ. ಮನೇಲಿ ಇದ್ದರೆ ಮನೇಲಿ ಹಾಕಿ, ಇಲ್ಲ ಅಂದರೆ ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲೆ ಹಾಕಿದ್ರೂ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಈ ಹದದಲ್ಲಿ ಮಾಡಿದ್ದೀನಿ. ನಮಗೆ ಮುದ್ದೆ ಅನ್ನ ಬೇಕಾಗುತ್ತೆ, ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಟೇಸ್ಟ್ಗೆ. ನಾನು ಕೈಯಲ್ಲೇ ಹಾಕೋದು ಫ್ರೆಂಡ್ಸ್. ನನಗೆ ಸ್ಪೂನ್ ಅಳತೆ ಗೊತ್ತಾಗಲ್ಲ. ಸೊ ಅದರಿಂದ ಕೈಯಲ್ಲೇ ಹಾಕ್ತೀನಿ. ನೀವು ನಿಮ್ಮ ಅನುಕೂಲ ಹಾಗೆ ಮಾಡ್ಕೊಳ್ಳಿ.
ಇವಾಗ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಿಲ್ ಹೊಡ್ಸೋಣ ಫ್ರೆಂಡ್ಸ್. ಸಾಕು, ಇದಕ್ಕಿನ ಬೇಳೆ ಆಗಿರೋದ್ರಿಂದ ಒಂದು ವಿಸಿಲ್ ಬಂದರೆ ಸಾಂಬಾರು ಈಸ್ ರೆಡಿ.